ಎಸಿನೋ ಬಿಗ್ ಫೈ ನ್ಯೂಸ್ ನಲ್ಲಿ ಟಾಪ್ 2 ಸ್ಟೋರಿಯನ್ನ ಗಮನಿಸ್ತಾ ಹೋಗೋಣ. ಮಗನಿಂದಲೇ ತಂದೆ ತಾಯಿ ಸಹೋದರಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಜಯನಗರದ ತ್ರಿವಳಿ ಕೊಲೆಗೆ ಮತ್ತೊಂದು ರೋಚಕ ಟ್ವಿಸ್ಟ್ ಸಿಕ್ಕಿದೆ ಇಲ್ಲಿ. ನೋಡಿ, ಮಗ ತಂದೆ ತಾಯಿ ಮತ್ತು ಸಹೋದರಿಯನ್ನ ಕೊಲೆ ಮಾಡಿಬಿಟ್ಟಿದ್ದ. ಯಾಕೆ, ಏನು, ಎತ್ತ, ಬಹಳ ಅನುಮಾನ, ಪ್ರಶ್ನೆಗಳು. ಈಗ ರೋಚಕ ಟ್ವಿಸ್ಟ್ ಸಿಕ್ಕಿದೆ. 4 ಅಡಿ ಆಳ 2 ಅಡಿ ಅಗಲದ ಗುಂಡಿ ತೋಡಿ ಮುಚ್ಚಿದ್ದ ಈ ಹಂತಕ ಕೊಟ್ಟೂರಿನ ಮನೆ ಒಳಗಡೆ ತೋಡಿದ್ದ ಗುಂಡಿಯಲ್ಲಿಯೇ ದಫನ್ ಮಾಡಿಬಿಟ್ಟಿದ್ದ. ಮನೆಯಲ್ಲೇ 4 ಅಡಿ ಆಳ ತೋಡಿ ಹೆಣಗಳನ್ನ ಮುಚ್ಚಿದ್ದ ಈ ಹಂತಕ ಗುಂಡಿಗೆ ತಾಯಿ, ತಂಗಿ, ಕೊನೆಯಲ್ಲಿ ತಂದೆಯ ಮೃತದೇಹವನ್ನ ದಫನ್ ಮಾಡಿದ್ದಾನೆ. ತಂದೆ ಮುಚ್ಚಲು ತೊಡಕಾಗಿದ್ದಕ್ಕೆ ತಂದೆಯ ಕಾಲನ್ನೇ ಕತ್ತರಿಸಿಬಿಟ್ಟಿದ್ದಾನೆ ಈ ಹಂತಕ. ಮನೆಯಲ್ಲಿ ಗುಂಡಿ ತೋಡಿ ಹೆಣಗಳನ್ನ ಮುಚ್ಚಿದ್ದ ವಿಡಿಯೋ ಲಭ್ಯವಾಗಿದೆ. ಜನವರಿ 26ರಂದು ಕೊಲೆ ಮಾಡಿದ್ದ ಹಂತಕ ಅಕ್ಷಯ್ ಕುಮಾರ್. ಹಂತಕನ ಭೀಭತ್ಸಕರವಾದ ಘಟನೆಗೆ ಕೊಟ್ಟೂರು ಜನ ಬೆಚ್ಚಿ ಬಿದ್ದಿದ್ದಾರೆ. ವಿಚಾರಣೆಯ ವೇಳೆ ಕೊಲೆ ರಹಸ್ಯವನ್ನ ಹಂತಕ ಅಕ್ಷಯ್ ಬಾಯ್ ಬಿಟ್ಟಿದ್ದಾನೆ. ಎಂತ ನೀಚ ಇರ್ಬೇಕು ನೋಡಿ, ಎಂತ ಫಲಸು ಮಗ ಇರ್ಬೇಕು ನೋಡಿ. ಅಂದ್ರೆ ಈತ ತನ್ನ ಹೆತ್ತ ತಂದೆ ತಾಯಿಗಳು ಜೊತೆಗೆ ತನ್ನ ಸಹೋದರಿ 3 ಜನರನ್ನ ಕೊಂದು ಎಷ್ಟು ಅಮಾನುಷವಾಗಿ ಕೊಂದಿದ್ದಾನೆ. ಎಷ್ಟು ಅಮಾನುಷವಾಗಿ ಕೊಂದು ಮನೆ ಕಟ್ಟಬೇಕು ಅಂತ ಹೇಳಿ ತೋಡಿದ್ದಂತ ಗುಂಡಿಯಲ್ಲೇ, ಪಾಯಾರಲ್ಲೇ 3 ಮೃತದೇಹಗಳನ್ನ ದಫನ್ ಮಾಡಿದ್ದಾನೆ, ಹೂತಾಕಿದ್ದಾನೆ. ಹೂತಾಕಬೇಕಾದಂತ ಸಂದರ್ಭದಲ್ಲಿ ಮುಚ್ಚೋದಕ್ಕೆ ಅಡೆತಡೆ ಆಯಿತು ಅನ್ನೋ ಕಾರಣಕ್ಕೆ ತಂದೆಯ ಕಾಲನ್ನೇ ಕತ್ತರಿಸಿಬಿಟ್ಟಿದ್ದಾನೆ ಈತ. ಎಂತ ಘಟನೆ ನೋಡಿ. ಅಂದ್ರೆ ಅಲ್ಲಿನ ಜನ ಲಿಟ್ರಲಿ ಬೆಚ್ಚಿ ಬಿದ್ದಿದ್ದಾರೆ. 3 ಕೊಲೆ, ಮಗನೇ ತಂದೆ ತಾಯಿ ಮತ್ತು ತಂಗಿಯ ಕೊಲೆ ಮಾಡಿರೋದು. 4 ಅಡಿ ಆಳ 2 ಅಡಿ ಅಗಲದ ಗುಂಡಿ ತೋಡಿ ಮುಚ್ಚಿಬಿಟ್ಟಿದ್ದ ಹಂತಕ 3 ಜನರನ್ನ. ಕೊಟ್ಟೂರಿನ ಮನೆ ಒಳಗಡೆ ತೋಡಿದ್ದಂತ ಗುಂಡಿಯಲ್ಲಿಯೇ ದಫನ್ ಮಾಡಲಾಗಿದೆ. ಮನೆಯಲ್ಲೇ 4 ಅಡಿ ಆಳ ತೋಡಿ ಹೆಣಗಳನ್ನ ಈ ಹಂತಕ ಮುಚ್ಚಿದ್ದ. ಇಷ್ಟೆಲ್ಲ ಆದ ನಂತರ ಈತ ಎಂತ ಡ್ರಾಮಾ ಮಾಡಿದ್ದ ಅಂತ ಅಂದ್ರೆ, ತನ್ನ ಸಂಬಂಧಿಕರಿಗೆಲ್ಲ ಅಪ್ಪ, ಅಮ್ಮ, ತಂಗಿ ಎಲ್ಲೋ ಹೋಗ್ಬಿಟ್ಟಿದ್ದಾರೆ, ನಾಪತ್ತೆಯಾಗಿದ್ದಾರೆ, ಕಾಣೆಯಾಗಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಸುಳ್ಳು ಹೇಳಿದ್ದ. ಬೆಂಗಳೂರಿಗೆ ಬಂದು ಕಂಪ್ಲೇಂಟ್ ಕೊಡೋದಕ್ಕೂ ಕೂಡ ಮುಂದಾಗಿದ್ದ. ಪೊಲೀಸ್ನವರಿಗೆ ಈತನ ಮೇಲೆ ಅನುಮಾನ ಬಂದಿದೆ. ಪೊಲೀಸರ ಬಳಿ ಹೋಗಿ ನನ್ನ ತಂದೆ ತಾಯಿ ತಂಗಿ ನಾಪತ್ತೆಯಾಗಿದ್ದಾರೆ ಅಂತ ಹೇಳಿ ಕೇಸ್ ದಾಖಲು ಮಾಡೋದಕ್ಕೆ ಮುಂದಾಗಿದ್ದ ಈತ, ಈ ಕ್ರಿಮಿನಲ್. ಸೊ ಈತನ ಮೇಲೆ ಅನುಮಾನ ಬಂದು ವಿಚಾರಣೆಗೊಳಪಡಿಸಿದಾಗ ಅಸಲಿ ಸತ್ಯವನ್ನ ಕಕ್ಕಿದ್ದಾನೆ ಈತ, ಈ ನೀಚ. 4 ಅಡಿ ಆಳ ತೋಡಿ ಹೆಣಗಳನ್ನ ಮುಚ್ಚಿದ್ದ ವಿಚಾರವನ್ನ ಬಾಯಿ ಬಿಟ್ಟಿದ್ದಾನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮಲ್ಲಿಕಾರ್ಜುನ್ ಕೈದಾಳೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಲ್ಲಿಕಾರ್ಜುನ್, ನಿಜಕ್ಕೂ ಆಶ್ಚರ್ಯ. ಒಂದು, ಈ ಘಟನೆಗೆ ಏನು ಕಾರಣ? ತಂದೆ ತಾಯಿ ಮತ್ತು ತಂಗಿಯನ್ನ ಕೊಲೆ ಮಾಡೋದಕ್ಕೆ ಏನು ಕಾರಣ? ಅದಾದ ನಂತರ ಇಷ್ಟು ಕ್ರಿಮಿನಲ್ ಬುದ್ಧಿಯನ್ನ ಯೂಸ್ ಮಾಡಿದಾನಲ್ಲ, ನಿಜಕ್ಕೂ ಆಶ್ಚರ್ಯ ಆಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಖಂಡಿತ ರಾಮ, ಏನಂತಂದ್ರೆ ತಂದೆ ತಾಯಿ ಮತ್ತೆ ತಂಗಿಯನ್ನ ತುಂಬಾ ಬರ್ಬರವಾಗಿ ಒಂದು ಹತ್ಯೆ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಇಡೀ ನಾಗರಿಕ ಸಮಾಜ ತಲೆ ತೆಗೆಸುವಂತ ವಿಚಾರ ಅಂತ ಹೇಳ್ಬೋದು. ಮತ್ತೆ ಈ ತರ ಒಂದು ಕ್ರೌರ್ಯ ಬರ್ಲಿಕ್ಕೆ ಪ್ರಮುಖ ಕಾರಣ, ಈಗ ಮಾಹಿತಿ ಸಿಕ್ಕಿರುವಂತದ್ದು ಏನಂತಂದ್ರೆ, ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ತರ ಒಂದು ಕೃತ್ಯವನ್ನ ಮಾಡಿರ್ತಕ್ಕಂಥದ್ದು. ಅಂದ್ರೆ ಮುಂಚಿತವಾಗಿನೇ ಈ ವ್ಯಕ್ತಿ ಏನಿದ್ದಾನೆ ಅಕ್ಷಯ್ ಅಂತಾನು ಪ್ರೀ ಪ್ಲಾನ್ ಮಾಡಿರ್ತಕ್ಕಂಥದ್ದು. ಅಂದ್ರೆ ಏನು, ಮೊದಲನೇದಾಗಿ ತಾಯಿಯನ್ನ ಒಂದು ಹತ್ಯೆಯನ್ನ ಮಾಡ್ತಾನೆ. ಹತ್ಯೆ ಮಾಡಿದ ನಂತರದಲ್ಲಿ ಉಪಾಯವಾಗಿ ತನ್ನ ತಂಗಿಯನ್ನು ಕೂಡ ಮನೆಗೆ ಕರ್ಸ್ಕೊಳ್ತಕ್ಕಂಥದ್ದು. ಅಂದ್ರೆ ಮನೆಗೆ ಕರ್ಸ್ಕೊಂಡಂತ ಅಮೃತಳನ್ನ ಏನು ಕತ್ತು ಸೀಳಿ ಆಕೆಯನ್ನು ಕೂಡ ಹತ್ಯೆ ಮಾಡ್ತಾನೆ. ಅದಾದ ನಂತರದಲ್ಲಿ ತಂದೆ ಭೀಮರಾಜ್ ಅಂತ ಏನಿದ್ದಾರೆ ಅವ್ರು ಕೂಡ ಮನೆಗೆ ಬಂದಾಗ ಆತನನ್ನು ಕೂಡ ಹತ್ಯೆ ಮಾಡಿ ಏನು 4 ಅಡಿ ಮತ್ತೆ 2 ಅಡಿ ಅಗಲದಲ್ಲಿ ಒಂದು ಗುಂಡಿಯನ್ನು ತೆಗೆದು ಅಲ್ಲಿ ಅವರನ್ನ ಸಂಪೂರ್ಣವಾಗಿ ಮುಚ್ಚಾಕ್ತಕ್ಕಂಥದ್ದು. ಮೊದಲನೇದಾಗಿ ತಾಯಿಯನ್ನ ಮುಚ್ಚಿದ್ರೆ ನಂತರದಲ್ಲಿ ತಂಗಿಯನ್ನ ಕೂಡ ಮುಚ್ಚುತ್ತಾನೆ. ಅದಾದ ನಂತರದಲ್ಲಿ ತಂದೆಯ ದೇಹ ಆ ಒಂದು ಗುಂಡಿಯಲ್ಲಿ ಹೋಗದೆ ಇರುವಂತಹ ಹಿನ್ನೆಲೆಯಲ್ಲಿ
ಆ ತಂದೆಯ ಎರಡು ಏನು ಕಾಲುಗಳನ್ನ ಸಂಪೂರ್ಣವಾಗಿ ಕಟ್ ಮಾಡಿ ಆ ನಂತರದಲ್ಲಿ ಆ ಒಂದು ಗುಂಡಿಯಲ್ಲಿ ಮುಚ್ಚಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಏನಂತಂದ್ರೆ ಬೆಂಗಳೂರಿನ ತಿಲಕ್ ನಗರಕ್ಕೆ ಈತ ಹೋಗ್ತಾನೆ. ಅಂದ್ರೆ ಈ ಸಂದರ್ಭದಲ್ಲಿ ಹೋಗಿ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನು ಕೊಡುವಂತ ಒಂದು ಎಲ್ಲಾ ತರದ ಒಂದು ನಾಟಕಗಳನ್ನ ಆಡ್ತಾನೆ. ಅಂದ್ರೆ ನಾವು ಒಂದು ಆಸ್ಪತ್ರೆಗೆ ಬಂದಿದ್ವಿ, ಆಸ್ಪತ್ರೆಗೆ ಬಂದ ನಂತರದಲ್ಲಿ ತಂದೆ ತಾಯಿ ಮತ್ತೆ ನಮ್ಮ ತಂಗಿ ಏನಿದ್ದಾರೆ ನಾಪತ್ತೆ ಆಗಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ನಾವೀಗ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡಕ್ ಬಂದಿದೀವಿ, ಮತ್ತೆ ನನ್ನ ತಂಗಿ ತಾಗ 14 ಲಕ್ಷ ಅಮೌಂಟ್ ಇತ್ತು ಅನ್ನುವಂತ ಒಂದು ಈ ತರ ಒಂದು ಸುಳ್ಳುಗಳನ್ನ ಹೇಳ್ತಕ್ಕಂಥದ್ದು. ಆದ್ರೆ ಇವನು ಹೇಳ್ತಕ್ಕಂಥ ಒಂದು ವಿಚಾರಗಳು ಏನಿದಾವೆ ಪೊಲೀಸರಿಗೆ ಸಹಜವಾಗಿ ಅನುಮಾನ ಬಂದಿದೆ. ಆತನನ್ನ ಸಂಪೂರ್ಣವಾಗಿ ವಿಚಾರಣೆ ಮಾಡಿದಾಗ ಇರುವಂತಹ ಸತ್ಯವನ್ನ ಬಾಯಿಗೆ ತರ್ತಕ್ಕಂಥದ್ದು. ಅಂದ್ರೆ ತಂದೆ ಏನು ಆಸ್ತಿಯನ್ನ ಮಾರಿಬಿಟ್ಟು ಒಂದು 14 ಲಕ್ಷದ ಅಮೌಂಟ್ ಇತ್ತು, ಸೊ ಆ ಸಂಬಂಧಪಟ್ಟಂತೆ ಹತ್ಯೆಯನ್ನು ಮಾಡಿದೀನಿ, ಮತ್ತೆ ಎಲ್ಲಿ ಹತ್ಯೆ ಮಾಡಿದೀನಿ ಅನ್ನೋಂತ ಕೂಡ ಸಂಪೂರ್ಣವಾದ ಮಾಹಿತಿ ಕೊಡ್ತಕ್ಕಂಥ. ಅಂದ್ರೆ ತನ್ನ ಮನೆಯಲ್ಲೇ ಈ ತರ ಒಂದು ಕೃತ್ಯವನ್ನ ಮಾಡಿರ್ತಕ್ಕಂಥದ್ದನ್ನು ಕೂಡ ಬಹಿರಂಗ ಪಡಿಸ್ತಾನೆ. ಅದಾದ ನಂತರ ತಿಲಕ್ ನಗರ ಪೊಲೀಸರು ಕೂಡ ಅದನ್ನ ಕೊಟ್ಟೂರು ಮನೆ ಏನಿತ್ತೆ ಆ ಮನೆಗೆ ಕರ್ಕೊಂಡು ಸಂಪೂರ್ಣವಾಗಿ ಮಾಜರು ಮಾಡ್ತಕ್ಕಂಥದ್ದು. ಏನ್ ಮಾಜರು ಮಾಡಿದ ಸಂದರ್ಭದಲ್ಲಿ ಕುಟುಂಬಸ್ಥರ ಒಂದು ಆಕ್ರಂದ ಕೂಡ ಮುಗಿಲು ಮುಟ್ತಕ್ಕಂಥದ್ದು. ಯಾಕಂತಂದ್ರೆ ತಂದೆ ತಾಯಿ ಮತ್ತೆ ತಂಗಿಯನ್ನ ಈ ತರ ಒಂದು ಬರ್ಬರವಾಗಿ ಹತ್ಯೆ ಮಾಡಿದಲ್ಲ, ಸೊ ಆ ಒಂದು ಹಿನ್ನೆಲೆಯಲ್ಲಿ ಆತನಿಗೆ ತಕ್ಕ ಶಿಕ್ಷೆ ಆಗ್ಬೇಕು, ಮತ್ತೆ ಅವನ ವಿರುದ್ಧವಾಗಿ ಏನು ಗಲ್ಲಿಗೆ ಹಾಕ್ಬೇಕು ಅನ್ನುವಂತ ಒಂದು ವಿಚಾರವನ್ನ ಭೀಮರಾಜ ಅವರ ಒಂದು ಸಹೋದರ ಕೂಡ ಹೇಳ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ತರ ಒಂದು ಕೃತ್ಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 3 ದೇಹಗಳನ್ನ ಕೊಟ್ಟೂರಿನ ಒಂದು ಶವಗಾರಕ್ಕೆ ರವಾನೆ ಮಾಡಿದ್ರೆ ಮತ್ತು ಪೋಸ್ಟ್ ಮಾರ್ಟಮ್ ಮಾಡಿ ಮುಂದಿನ ತನಿಖೆಯನ್ನು ಕೂಡ ಈಗಾಗಲೇ ಪೊಲೀಸರು ಮಾಡ್ಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ರಾಮ್, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ತಮ್ಮೆಲ್ಲ ಮಾಹಿತಿಗಾಗಿ.